ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನವನ್ನ ನೀವು ಅದೆಷ್ಟೋ ಬಾರಿ ಭೇಟಿ ನೀಡಿರಬಹುದು. ಆದರೆ ಇಲ್ಲಿನ ಸಂಪುಟ ನರಸಿಂಹಸ್ವಾಮಿ ದೇವರನ್ನ ಎಂದಾದರೂ ಕಂಡಿದ್ದೀರಾ? ದೇವಳದ ಆವರಣದಲ್ಲಿರುವ ಬಲ್ಲಾಳರಾಯ ವಿಗ್ರಹವನ್ನ ನೀವು ಎಂದಾದರೂ ನೋಡಿದ್ದೀರಾ? ಇಲ್ಲಿನ ಬ್ರಹ್ಮರಥದ ಬಗ್ಗೆ ನಿಮಗೆಷ್ಟು ಮಾಹಿತಿ ಇದೆ? ಹಾಗೆ ಇಲ್ಲಿನ ಬೀದಿ ಉರುಳು ಸೇವೆಯ ಬಗ್ಗೆ ನಿಮಗೇನು ಮಾಹಿತಿ ಇದೆ? ಬನ್ನಿ ವೀಕ್ಷಿಸಿ ನಮ್ಮ ಕೊಂಬಾರು ಯೂಟ್ಯೂಬ್ ವಾಹಿನಿಯನ್ನ. ಆಚಾರ್ಯತ್ರಯರಲ್ಲಿ ಒಬ್ಬರಾದ ಶ್ರೀ ಮಧ್ವಾಚಾರ್ಯರು ಹಿಮಾಲಯಕ್ಕೆ ತೆರಳಿ ವ್ಯಾಸ ಮಹರ್ಷಿಗಳಿಂದ ತಂದು ಅಂದಿನ ಕುಕ್ಕೆ ಸುಬ್ರಹ್ಮಣ್ಯ ಮಠಾಧೀಶರಾದ ಶ್ರೀ ವಿಶ್ವತೀರ್ಥರಿಗೆ ನೀಡಿರುವರೆನ್ನಲಾದ ಸಾಲಿಗ್ರಾಮ ಮತ್ತು ನರಸಿಂಹಶಿಲೆಯನ್ನು ಒಂದು ಅಭೇದ್ಯ ಸಂಪುಟ ಅಂದರೆ ಪೆಟ್ಟಿಗೆಯಲ್ಲಿರಿಸಿ ಇದನ್ನು ಯಾರೂ ಮುಟ್ಟಕೂಡದು, ಪೂಜಿಸಿಕೊಂಡು ಬರಬೇಕು ಎಂಬ ಅಣತಿಯಂತೆ ಪೂಜಿಸಿಕೊಂಡು ಬಂದಿರುವ ದೇವರೆಂದರೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವರ ಬಲ ಅಂದರೆ ದಕ್ಷಿಣ ಭಾಗದಲ್ಲಿರುವ ದೇವಾಲಯವೇ ಅಭೇದ್ಯ ಸಂಪುಟ ನರಸಿಂಹಸ್ವಾಮಿ ದೇವಾಲಯ. ಕುಕ್ಕೆ ಸುಬ್ರಹ್ಮಣ್ಯ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೆ ಹಸ್ತಾಂತರವಾದಾಗ ಈ ಸಂಪುಟ ನರಸಿಂಹಸ್ವಾಮಿ ದೇವಾಲಯ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಮಠದ ಅಧೀನದಲ್ಲಿ ಮುಂದುವರಿದಿದೆ. ಬಹಳಷ್ಟು ಹಿಂದೆ ಅಂದರೆ ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ ಸುಬ್ರಹ್ಮಣ್ಯ ದೇವಾಲಯ ಮತ್ತು ಸಂಪುಟ ನರಸಿಂಹಸ್ವಾಮಿ ದೇವಾಲಯ ಹೊಯ್ಸಳರ ಆಳ್ವಿಕೆಯಲ್ಲಿದ್ದು ಬಲ್ಲಾಳರಾಯ ಅರಸನಾಗಿದ್ದ. ಈತನಿಗೆ ಈ ಅಭೇದ್ಯ ಸಂಪುಟ ನರಸಿಂಹದೇವರ ಬಗ್ಗೆ ತಿಳಿದು ಸ್ವಾಮಿಗಳು ಅದನ್ನಿರಿಸಿಕೊಂಡಿರುವ ಬಗ್ಗೆ ಮಾಹಿತಿ ಬಂದು ಅಂದಿನ ಸ್ವಾಮಿಗಳ ವಿರೋಧದ ನಡುವೆಯೂ ಇದನ್ನು ತನ್ನ ಅರಮನೆಗೆ ತಂದಿರಿಸಿ ಅಕ್ಕಸಾಲಿಗರಿಂದ ಈ ಸಂಪುಟವನ್ನು ತೆರೆಯಲೆತ್ತಿಸಿ ವಿಫಲನಾಗಿ ಕೊನೆಗೂ ಆನೆಯಿಂದ ತುಳಿಸಿ ತೆರೆಯಲೆತ್ತಿಸಿದ. ಆ ಆನೆ ಮೈ ಉರಿ ತಾಳಲಾರದೆ ನದಿಯಲ್ಲಿ ಬಿದ್ದು ಸತ್ತಿತಂತೆ. ಅದಕ್ಕೆ ಆನೆ ಬಿದ್ದ ಸ್ಥಳ ಆನೆಗುಂಡಿಯಾಯಿತು. ಬಲ್ಲಾಳರಾಯ ಅರಸನಿಗೆ ಅಷ್ಟರಲ್ಲಿ ಮೈ ಮೇಲೆ ಬಂದ ಬೊಕ್ಕೆಗಳಿಂದ ವಿಚಲಿತನಾಗಿ ಪ್ರಶ್ನಾಚಿಂತನೆ ಇರಿಸಿದಾಗ ಸಂಪುಟವನ್ನು ಅರಮನೆಗೆ ತಂದಿರಿಸಿ ತೆರೆಯಲೆತ್ನಿಸಿದ ಪ್ರಯತ್ನದಿಂದಾಗಿ ಇದೆಲ್ಲ ನಡೆದಿದೆ ಎಂಬ ಅರಿವಾಯಿತು. ದೇವಾಲಯಕ್ಕೆ ಬಂದು ಸಂಪುಟವನ್ನು ಹಿಂದಿರುಗಿಸಿ ಕ್ಷಮೆ ಕೋರಿದಾಗ ಆಗಿನ ಸ್ವಾಮಿಗಳು ಆತನ ಮೇಲೆ ಬೆಣ್ಣೆ ಸವರಿದರಂತೆ. ಅಷ್ಟರಲ್ಲಿ ರಾಜನ ಬೊಕ್ಕೆಗಳೆಲ್ಲ ವಾಸಿಯಾಗುತ್ತದೆ. ಬಲ್ಲಾಳರಾಯನ ವಿಗ್ರಹವನ್ನು ದೇವಾಲಯದ ಆವರಣದಲ್ಲಿ ಸ್ಥಾಪಿಸಿರುವುದನ್ನು ಈಗಲೂ ನೀವು ಕಾಣಬಹುದಾಗಿದೆ. ಬೆಣ್ಣೆ ಸೇವೆಯನ್ನು ಇಲ್ಲಿ ಇಂದಿಗೂ ನಡೆಸಲಾಗುತ್ತಿದೆ. ಕುಂಬಳಕಾಯಿ, ಬೆಣ್ಣೆ, ಹತ್ತಿ, ಸಾಸಿವೆ ಇತ್ಯಾದಿ ಪದಾರ್ಥಗಳನ್ನ ಇಲ್ಲಿ ಹರಕೆ ರೂಪದಲ್ಲಿ ಸಲ್ಲಿಸಲಾಗುತ್ತಿದೆ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಮುಖ್ಯ ಬಾಗಿಲಿನಲ್ಲಿ ಕಾಲಿರಿಸಿದಾಗ ಎಡಭಾಗದಲ್ಲಿ ದೇವರ ಅಭಿಮುಖವಾಗಿ ಬಲ್ಲಾಳರಾಯರ ವಿಗ್ರಹವನ್ನು ಇಂದು ನೀವು ಕಾಣಬಹುದಾಗಿದೆ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಅತ್ಯಂತ ಕಠಿಣ ಸೇವೆ ಎಂದರೆ ಅದು ಬೀದಿ ಉರುಳು ಸೇವೆ. ಕುಮಾರಧಾರಾ ನದಿಯಲ್ಲಿ ಮಿಂದು ಶ್ರೀ ದೇವಳಕ್ಕಿರುವ 1.5 ಕಿಲೋಮೀಟರ್ ದೂರವಿರುವ ಶ್ರೀ ಸುಬ್ರಹ್ಮಣ್ಯ ದೇವಳದವರೆಗಿನ ಬೀದಿಯಲ್ಲಿ ಉರುಳಿ ಕನ್ನಡಿ ಹೊಳೆಯಲ್ಲಿ ಮಿಂದು ಶ್ರೀ ದೇವರ ದರ್ಶನ ಪಡೆಯುವುದೇ ಇಲ್ಲಿನ ಅತ್ಯಂತ ದೊಡ್ಡ ಹಾಗೂ ಕಠಿಣ ಸೇವೆ. ಈ ಸೇವೆಯನ್ನ ಕೈಗೊಂಡರೆ ಭಕ್ತಾದಿಗಳ ಇಷ್ಟಾರ್ಥಗಳೆಲ್ಲ ಪರಿಹಾರವಾಗುತ್ತವೆ ಎಂಬುದು ಇಲ್ಲಿನ ಜನರ ನಂಬಿಕೆ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವರ ಕುಕ್ಕೆ ಷಷ್ಠಿಯ ಆಸುಪಾಸಿನ ದಿನಗಳಲ್ಲಿ ಈ ಬೀದಿ ಉರುಳು ಸೇವೆಯನ್ನ ಕೈಗೊಳ್ಳಲಾಗುತ್ತಿದೆ. ಮಾರ್ಗಶಿರ ಶುಕ್ಲದ ಚಂಪಾ ಷಷ್ಠಿಯ ದಿನದಂದು ನಡೆಯುವ ರಥೋತ್ಸವ ಇಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಅತ್ಯಂತ ಪ್ರಮುಖವಾದ ಹಬ್ಬ. ಕುಕ್ಕೆ ಷಷ್ಠಿ ಅಂತ ಇದನ್ನ ಕರೆಯಲಾಗುತ್ತದೆ. ತಾರಕಾಸುರನನ್ನು ವಧಿಸಿದ ಭಗವಾನ್ ಸುಬ್ರಹ್ಮಣ್ಯನ ವಿಜಯೋತ್ಸವ ದಿನವೆಂತಲೂ, ವಾಸುಕಿಗೆ ಸುಬ್ರಹ್ಮಣ್ಯ ಅಭಯ ನೀಡಿದ ಪುಣ್ಯಕಾಲವೆಂತಲೂ, ಸುಬ್ರಹ್ಮಣ್ಯನು ಜನಿಸಿದ ದಿನವೆಂತಲೂ ಹಾಗೂ ಸುಬ್ರಹ್ಮಣ್ಯನು ದೇವಯಾನಿಯನ್ನ ವಿವಾಹವಾದ ದಿನವೆಂತಲೂ ಈ ಷಷ್ಠಿ ಸಂಪ್ರದಾಯವನ್ನ ಆಚರಿಸಲಾಗುತ್ತಿದೆ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಅತ್ಯಂತ ರೋಚಕ ವಿಷಯವೆಂದರೆ ವರ್ಷಕ್ಕೊಮ್ಮೆ ನಡೆಯುವ ಕುಕ್ಕೆ ಷಷ್ಠಿ ಹಬ್ಬದ ದಿನದಂದು ಇಲ್ಲಿ ಬ್ರಹ್ಮರಥವನ್ನ ಎಳೆಯಲಾಗುತ್ತದೆ. ಎಲ್ಲೂ ಇಲ್ಲದ ಗರುಡನೊಂದು ಆಕಾಶದಲ್ಲಿ ಹಾರಿ ಬಂದು ಈ ಬ್ರಹ್ಮರಥಕ್ಕೆ 3 ಸುತ್ತು ಹೊಡೆದ ಮೇಲೆಯೇ ಇಲ್ಲಿನ ಬ್ರಹ್ಮರಥವನ್ನು ಎಳೆಯಲಾಗುತ್ತದೆ. ನಮ್ಮ ಕೊಂಬಾರು ಅರ್ಪಿಸುವ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯನ ಕುರಿತಾದ 12 ರೋಚಕ ವಿಷಯಗಳು ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಮತ್ತೆ ಬರ್ತೀನಿ ಪಶ್ಚಿಮ ಘಟ್ಟದ ಇನ್ನಷ್ಟು ರೋಚಕ ಕಥೆಗಳೊಂದಿಗೆ. ಅಲ್ಲಿಯವರೆಗೆ ಶುಭರಾತ್ರಿ, ಶುಭ ದಿನ. ನೋಡ್ತಾ ಇರಿ ನಮ್ಮ ಕೊಂಬಾರು ಯೂಟ್ಯೂಬ್ ವಾಹಿನಿಯನ್ನ.